ನಮಸ್ಕಾರ. ಪತ್ರಿಕೋದ್ಯಮ ಪ್ರಪಂಚದ ಮತ್ತೊಂದು ಅತಿಥಿ ಮಿಸ್ಟರ್ ರಾಜೀವ್ ಹೆಗ್ಡೆ. 15 ವರ್ಷದ ರಿಚ್ ಎಕ್ಸ್ಪೀರಿಯನ್ಸ್. ಜರ್ನಲಿಸಮನ್ನು ಬಹಳ ಅಚ್ಚುಕಟ್ಟಾಗಿ ಅಥವಾ ಬಹಳ ಸುಲಭವಾಗಿ ನಮಗೆ ಹೇಳ್ತಾ ಹೋಗ್ತಾರೆ. ಫ್ಯೂಚರ್ ಜರ್ನಲಿಸಮ್ ಹೇಗಿರುತ್ತೆ ಅಂತ ವೆರಿ ಎಜುಕೇಟಿವ್, ವೆರಿ ಇನ್ಫಾರ್ಮೇಟಿವ್ ಕಾನ್ವರ್ಸೇಷನ್ ಆಗಿದೆ. ದಯವಿಟ್ಟು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಗೀತಾಂಜಲಿ, ನೀವು ನೋಡ್ತಾ ಇದ್ದೀರಾ ಕ್ರ್ಯಾಕ್ಪಾಟ್ ಕನ್ನಡ. ಪ್ಲೀಸ್ ವಾಚ್ ಆ್ಯಂಡ್ ಡೂ ಲೆಟ್ ಮೀ ನೋ ಯೋರ್ ವ್ಯೂಸ್ ಇನ್ ದ ಕಮೆಂಟ್ಸ್. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮ ಒಂದು ಮಾತು ಇವತ್ತಿಗೂ ನನಗೆ ಪ್ರೇರಣೆ ಆಗಿದೆ. ಇವತ್ತಿಗೂ ನಾನು ನೆನೆಸ್ಕೊಳ್ತಾನೆ ಇರ್ತೀನಿ. ಐ ಅಪ್ರಿಷಿಯೇಟ್ ಯುವರ್ ಪ್ಯಾಷನ್ ಅಂತ. ಅದರಿಂದ ನಾನು ಈ ಯೂಟ್ಯೂಬ್ ಚಾನಲ್ಗೆ ಓಪನ್ ಮಾಡೋಕ್ಕೂ ಅದೇ ಒಂದು ಕಾರಣ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಬ್ಯೂಟಿಫುಲ್ ವರ್ಡ್ಸ್. ಜರ್ನಲಿಸಮ್ ಯಾಕೆ ಚೂಸ್ ಮಾಡಿದ್ರಿ ಸರ್? ಜರ್ನಲಿಸಮ್ ನಾನು ಆಯ್ಕೆ ಮಾಡಿದ್ದು ಆಕ್ಸಿಡೆಂಟ್. ನನಗೆ ಜರ್ನಲಿಸಮ್ಲಿ ಏನೋ ಪ್ಯಾಷನ್ ಇತ್ತು ಅಥವಾ ನಾನು ಏನೋ ಮಾಡಬೇಕು ಅಂತೇಳಿ ಜರ್ನಲಿಸಮ್ ಆಯ್ಕೆ ಮಾಡಿರಲಿಲ್ಲ. ನಮ್ಮ ಹಿಂದೆ ಒಂದು ನಮ್ಮಲ್ಲಿ ಜನರಲ್ ಪರ್ಸೆಪ್ಷನ್ ಇತ್ತು. 80 ಎಬೋ ಆದರೆ ಸೈನ್ಸ್ ತೊಗೋಬೇಕು, 60 ಎಬೋ ಆದರೆ ಕಾಮರ್ಸ್ ತೊಗೋಬೇಕು, ಬಿಲೋ 60 ಆದರೆ ಆರ್ಟ್ಸ್ ತೊಗೋಬೇಕು. ಇಟ್ಸ್ ಅ ಪರ್ಸೆಪ್ಷನ್. ಜನರಲ್ ಆಗಿ ಆ ರೀತಿ ಬರ್ತಾ ಇತ್ತು. ಸೊ SSLC ಯಾವಾಗ ಆ ರೀತಿ ಸ್ಕೋರ್ ಆದಾಗ ಇಲ್ಲ ಸೈನ್ಸ್ ಮಾಡಬೇಕು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದ್ರ ಬಗ್ಗೆ ಯಾವುದೇ ಆಸಕ್ತಿ ಒಂದು ಸ್ವಲ್ಪನೂ ಇಲ್ಲ. ನಾನು ಹೋಗಬೇಕು, ಸೈನ್ಸ್ ಹೋಗಬೇಕು ಅಂತ ತಲೆಯಲ್ಲಿ ಆಲೋಚನೆಯೂ ಕೂಡ ಮಾಡಲಿಲ್ಲ. ಬಟ್ ನನ್ನ ಕಾಮರ್ಸು, ಬ್ಯಾಂಕಿಂಗ್ ಅದ್ರ ಬಗ್ಗೆ ನನಗೆ ತುಂಬ ಆಸಕ್ತಿ ಇತ್ತು. ಸೊ ಅನಿವಾರ್ಯವಾಗಿ ಸೈನ್ಸ್ ಮಾಡಿದೆ. ಸೈನ್ಸ್ ಮಾಡಾದ್ಮೇಲೆ ಆಫ್ಟರ್ ಸೆಕೆಂಡ್ PU ನನಗೆ ನೆಕ್ಸ್ಟ್ ಏನು ಹೋಗಬೇಕು ಅನ್ನೋದು ಗೊತ್ತಾಗಲಿಲ್ಲ. CET ಬರೀ ಅಂತ ಹೇಳಿ ಮನೇಲಿ ಹೇಳಿದರು. ನಾನು CET ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿರಲಿಲ್ಲ. ಮನೆಯವ್ರಿಗೆ ಗೊತ್ತಿರಲಿಲ್ಲ. ನಾನು CET ಎಕ್ಸಾಮ್ ಯಾವಾಗ ಬರಲಿಲ್ವೋ ಅವಾಗ CET ಬರದೇ ಇಲ್ವ. ನಂಗೆ ಗೊತ್ತಿತ್ತು PUC ಪಾಸ್ ಆದರೆ ದೊಡ್ಡದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದೆ ನಾನು. ಯಾಕಂದ್ರೆ ನನಗೆ ಸೈನ್ಸ್ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಫೈನಲಿ ಸೆಕೆಂಡ್ PU ಆದಮೇಲೆ ಬಟ್ ನನಗೆ ಓದಿನಲ್ಲಿ ಒಂದು ಆಸಕ್ತಿ ಇತ್ತು. ವಿಶೇಷವಾಗಿ ನಾನು ಆ ಸಂದರ್ಭದಲ್ಲಿ ರವಿ ಬೆಳಗೆರೆ, ಪ್ರತಾಪ್ ಸಿಂಹ, ವಿಶ್ವೇಶ್ವರ ಭಟ್ ಅವರ ಬರವಣಿಗೆಗಳಲ್ಲಿ ತುಂಬ ಆಸಕ್ತಿ ಇತ್ತು. ನಾವು ಅವರ ಅಂಕಣಗಳನ್ನು ಅವರು ಯಾವತ್ತು ಪತ್ರಿಕೆಗಳು ಬರುತ್ತೋ ಆವತ್ತು ಹೆಚ್ಚಿನ ಆಸಕ್ತಿಗಳನ್ನು ಇಟ್ಟುಕೊಂಡು ಓದ್ತಾ ಇದ್ದೆ. ಸೊ ಅವಾಗ ನನಗೆ ಸೆಕೆಂಡ್ PU ಮುಗಿದ ಮೇಲೆ ಏನು ಮಾಡ್ತೀಯ ಅಂತ ಒಂದು ಬ್ಲ್ಯಾಂಕ್ ಇದ್ದಾಗ ಓಕೆ, ನಾನು ಯಾಕೆ ಮೀಡಿಯಾ ಬಗ್ಗೆ ಗಮನ ಕೊಡಬಾರದು. ನಮ್ಮ ತಂದೆನೂ ಕೂಡ ಆ ಸಂದರ್ಭದಲ್ಲಿ ಓಕೆ, ತಂದೆನೇ ನನಗಿಂತ ಹೆಚ್ಚು ಖುಷಿ ಮಾಡಿದ್ರು ಅಂತ ಅನ್ಕೋಬೋದು. ಅದು ಜರ್ನಲಿಸಮ್ ಬಗ್ಗೆ ಯಾಕೆ ಮಾಡಬಾರ್ದು ಅನ್ನೋದು. ಸೊ ಆಮೇಲೆ ನನ್ನ ಮುಂದೆ ಒಂದು 2-3 ಕಾಲೇಜ್ ಇತ್ತು ಆಪ್ಷನ್. ಬಟ್ ಆವತ್ತಿನ ದಿನಕ್ಕೆ ಒಂದು ಒಳ್ಳೆ ಕಾಲೇಜು ಅಂತಂದ್ರೆ ಉಜಿರೆ ಆಗಿತ್ತು. ಇವತ್ತಿಗೂ ಕೂಡ ಉಜಿರೆ ಜರ್ನಲಿಸಮ್ಗೆ ತುಂಬ ಒಳ್ಳೆ ಹೆಸರು ಮಾಡಿದಂಥ ಕಾಲೇಜ್ ಆಗಿತ್ತು. ಸೊ ಸಂಭವ ಅವತ್ತಿನ ನನ್ನ ಸ್ಕೋರಿಗೆ ಉಜಿರೆದಲ್ಲಿ ಜರ್ನಲಿಸಮ್ ಸೀಟ್ ಕೂಡ ಸಿಗೋ ಸ್ಥಿತಿ ಇರಲಿಲ್ಲ. ಸೊ ಸಂಭವ ಅಲ್ಲಿ ಸೀಟ್ ಸಿಕ್ತು. ಅಲ್ಲಿಂದ ನನ್ನ ಪಾತ್ ಕಂಪ್ಲೀಟ್ ಆಗಿ ಬದಲಾವಣೆ ಆಯಿತು, ಫೋಕಸ್ ಆಯಿತು. ಅವತ್ತು ನನಗೆ ನೆನಪಿದೆ, ನನ್ನ ಇಂಟರ್ವ್ಯೂ ಮಾಡಿದಾಗ ಅಲ್ಲಿಯ ಒಂದು ಟೀಮ್ ಇರುತ್ತೆ. ಏನು ಬರ್ದಿದ್ಯಾ ಅಂತ ಕೇಳಿದಾಗ SSLCಲಿ ನಮ್ಮ ಸ್ಕೂಲು ಪ್ರತಿ ವರ್ಷ ಒಂದು ವಾರ್ಷಿಕ ಸಂಚಿಕೆ ಅಂತ ಬರುತ್ತೆ. ಅಲ್ಲಿ ಏನೋ ಒಂದು ಬರ್ದಿದ್ದ ಇದು ನಾನು ಬರ್ದಿದ್ದು ಅಂತ ತೋರಿಸಿದ್ದೆ. ಅಂದರೆ ಬರವಣಿಗೆಯಲ್ಲಿ ಏನೂ ಇಲ್ಲದಿರಲಿಲ್ಲ. ನನಗೇನು ಬರವಣಿಗೆ ಅಂದರೆ ಈಗೆಲ್ಲ ಇರುತ್ತೆ. ಪ್ರತಾಪ್ ಸಿಂಹ ಅವರು ಬರೆದಿದ್ದ ಬರವಣಿಗೆಯನ್ನು ಪ್ರತಿ ಶನಿವಾರ ಮಿಸ್ ಮಾಡದೆ ಓದ್ತಾ ಇದ್ವಿ. ಓದೋದ್ರಲ್ಲಿ ಮಜಾ ಇತ್ತು, ಬಿಟ್ಟರೆ ಅವರ ಎಫರ್ಟ್ ಬಗ್ಗೆ ಅಲ್ಲೂರಿಗೆ ಯಾವುದೇ ಗೊತ್ತಿರಲಿಲ್ಲ. ಸೊ ಯಾವತ್ತು ಅಲ್ಲಿಗೆ ಬಂದು ಅದು ಒಂದಿಷ್ಟು ಚೇಂಜಸ್ ಎಲ್ಲ ತಂತು. ಅದು ಆದಮೇಲೆ ಮೇ ಬಿ ನನ್ನ ಫಸ್ಟ್ ಬರ್ತ್ಡೇ ಮೂಡುಬಿದ್ರೆಯಲ್ಲಿ ಒಂದು ರವಿ ಬೆಳಗೆರೆ ಒಂದು ಫಂಕ್ಷನ್ ಇತ್ತು. ಅಲ್ಲಿ ಕಾಲೇಜ್ ಡೇ ಪ್ರೋಗ್ರಾಮಿಗೆ ಅವರು ಬಂದಿದ್ದರು. ನನ್ನ ಫ್ರೆಂಡ್ ಕಾರ್ತಿಕ್ ಪರಾಡ್ಕರ್ ಅವರು ಆ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗಿದ್ರು. ಆ ಪ್ರೋಗ್ರಾಮಲ್ಲಿ ರವಿ ಬೆಳಗೆರೆ ಮಾಧ್ಯಮದ ಬಗ್ಗೆ ಮಾತಾಡಿದ್ದು, ಬರವಣಿಗೆ ಬಗ್ಗೆ ಮಾತಾಡಿದ್ದು ಒಂದಿಷ್ಟು ನನ್ನಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತು. ಅದಾದಮೇಲೆ ನನಗೊಂದಿಷ್ಟು ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಉಜಿರೆಯಲ್ಲಿ. ನಮ್ಮದೊಂದು 5-6 ಜನರ ಗುಂಪಿತ್ತು. ನಾವು ಅಲ್ಲಿ ಪ್ರಾಕ್ಟೀಸ್ ಜರ್ನಲ್ಗಳನ್ನು ಶುರು ಮಾಡಿದ್ವಿ. ಕಾಲೇಜುಗಳಲ್ಲಿ ಕೈಬರಹದಲ್ಲಿ ಪತ್ರಿಕೆಯನ್ನು ಬರ್ತಾ ಇದ್ವಿ. ಪ್ರತಿ ತಿಂಗಳ ಕೈಬರಹದಲ್ಲಿ ಪತ್ರಿಕೆಯನ್ನು ತಗೊಂಡ್ಬಂದು ಅದು ನಮ್ಮಲ್ಲಿ ಒಂದು ಪ್ಯಾಷನನ್ನು ಕ್ರಿಯೇಟ್ ಮಾಡ್ತು. ಅಲ್ಲೂರಿಗೆ ಟಿಲ್ ನಾವು ರವಿ ಬೆಳಗೆರೆನ ಮೀಟ್ ಮಾಡಿದ್ದು. ಅದಾದಮೇಲೆ ನಾವು ಒಂದು ಕೈಬರಹ ಪತ್ರಿಕೆ ತರಲೂರಿಗೆ ಒಂದು ಫ್ಯಾಷನ್ ಆಗಿತ್ತು.
ಜರ್ನಲಿಸಮ್ ಅಂದರೆ ಫ್ಯಾಷನ್. ಪ್ರತಾಪ್ ಸಿಂಹ, ರವಿ ಬೆಳಗೆರೆ, ವಿಶ್ವೇಶ್ವರ ಭಟ್, ಬರ್ಕಾದತ್ ಅವತ್ತಿನ ಕಾಲದಲ್ಲಿ, ಅರ್ಣಬ್ ಗೋಸ್ವಾಮಿ. ಸೊ ಅವ್ರ ಬಗ್ಗೆ ಒಂದು ಫ್ಯಾಷನ್ ಇತ್ತು, ಏನು ಫ್ಯಾಷನ್ ಬಗ್ಗೆ. ಸೊ ಅದು ನನ್ನ ಚೇಂಜಸ್ನ ತೆಗೆದುಕೊಂಡು ನಂತರ ಜರ್ನಲಿಸಮ್, ನಾನು ಶಿಕ್ಷಣ ಮುಗಿಸಲವರಿಗೆ ಒಂದೇ ಒಂದು ರಜೆಯನ್ನು ಮನೆಗೆ ಹೋಗಿಲ್ಲ, ಪ್ರತಿ ರಜೆಯನ್ನು ಇಂಟರ್ನ್ಶಿಪ್ ಮಾಡಿದ್ದೆ. ನನ್ನ ಡಿಗ್ರೀಸ್ ಮಾಸ್ಟರ್ಸ್ ಮುಗಿಯೋದ್ರೊಳಗಡೆ ಸುಮಾರು 8 ಇಂಟರ್ನ್ಶಿಪ್ಪನ್ನು ನಾನು ಮಾಡಿದ್ದೆ. ಸೊ ಅದು ನನ್ನಲ್ಲಿ ತುಂಬ ಚೇಂಜಸ್ಸನ್ನು ತಂತು. ಅಂದರೆ ಇಲ್ಲ, ಮೀಡಿಯಾ ಇದು ನನ್ನ ಬದುಕು, ಇದರಲ್ಲಿ ನಾನು ಅನಿವಾರ್ಯವಾಗಿ ನಾನು ಮಾಧ್ಯಮಕ್ಕೆ ಬಂದೆ. ಸೊ ಅದು ನನ್ನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸ್ತು. ಸೊ ಹಾಗೆ ಆ ಸಂದರ್ಭದಲ್ಲಿ ನನಗೆ ಗೈಡ್ ಮಾಡಿದಂಥ ಒಳ್ಳೊಳ್ಳೆ ಗೈಡ್ಗಳು ಸಿಕ್ಕಿದ್ರು ಮೀಡಿಯಾ ಫೀಲ್ಡಲ್ಲಿ. ಅದು ನನ್ನ ಇಡೀ ಲೈಫನ್ನು ಚೇಂಜ್ ಮಾಡಿಸ್ತು. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಮೀಡಿಯಾ ಬಿಟ್ಟು ಹೋಗಬೇಕು, ಬೇರೆ ಫೀಲ್ಡನ್ನು ಚೂಸ್ ಮಾಡಬೇಕು ಅಂತ? ಅನಿಸಿದೆ ಕೂಡ. ಹಾಗೆ ನಾನೀಗಾಗಲೇ ಒಂದು ಹೆಜ್ಜೆಯನ್ನು ಮಾಧ್ಯಮದಿಂದ ಹೊರಗೆ ಇಟ್ಟಿದ್ದೀನಿ ಕೂಡ. ಅಂದರೆ ಇವತ್ತಿನ ನಾವೇನು ವೃತ್ತಿಪರ ಮಾಧ್ಯಮದಲ್ಲಿ ಒಂದಿಷ್ಟು ಚೌಕಟ್ಟುಗಳನ್ನು ಕಟ್ಕೊಂಡಿದ್ದೀವೋ, ಅಲ್ಲಿಂದ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಫ್ಯೂಚರ್ ಮೀಡಿಯಾ ಅನ್ನುವಂಥ, ಈಗ ನಾನು ಇವತ್ತೇನು ಕೆಲಸ ಮಾಡ್ತಿದ್ದೀನೋ ಅಲ್ಲಿ ನನಗೆ ಇವತ್ತಿನ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೂ ಇವತ್ತಿಗೂ ತುಂಬ ಬದಲಾವಣೆಗಳಿದೆ. ಸೊ ಆಲ್ರೆಡಿ ನಾನು ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀನಿ. ಅದನ್ನು ಮಾಧ್ಯಮದಿಂದ ಹೊರಗೆ ಅಂತ ಹೇಳ್ಬೋದು, ಅಥವಾ ಮಾಧ್ಯಮದ ಮುಂದಿನ ಹೆಜ್ಜೆ ಅಂತ ಹೇಳ್ಕೋಬೋದು. ನಾನು ಮಾಧ್ಯಮದಿಂದ ಹೊರಗೇನೋಗಿಂತ ಮಾಧ್ಯಮದಿಂದ ಮುಂದಿನ ಹೆಜ್ಜೆಯಲ್ಲಿ ಕಾಲಿಟ್ಕೊಂಡಿದ್ದೀನಿ ಅಂತ ಇಷ್ಟಪಡ್ತೀನಿ. ಆದರೆ ಅನಿಸಿದೆ 2018-19 ಅವಧಿಯಲ್ಲೇ ಸಾಕು, ನಾನು ನನ್ನ ವೃತ್ತಿಯಲ್ಲಿ ಬದಲಾವಣೆ ತರ್ಕೋಬೇಕು ಅಂತ ಹೇಳಿ ನನಗೆ ಅನಿಸಿದೆ. ಏನಾದರೂ ಒಂದು ಕಾರಣ ಇರಬೇಕಲ್ಲ ಸರ್, ಓಕೆ ಸಾಕಿದು ಅಂತ? ಹಾಂ, ನಾನು 2005ರಿಂದ ಮಾಧ್ಯಮಗಳಲ್ಲಿ ಅಂದರೆ ಇಂಟರ್ನ್ಯೂ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದು 2005ರಿಂದ. ಸೊ ಅವತ್ತಿಂದ ತುಂಬ ದಿಗ್ಗಜರ ಜೊತೆ ಅನ್ನೋದಕ್ಕಿಂತ ಅವರ ಕೆಲಸ ಮಾಡೋದನ್ನು ನೋಡಿದ್ದೆ, ಅವರ ಬರಹಗಳನ್ನು ಓದ್ಕೊಂಡಿದ್ದೆ. ಪತ್ರಿಕೆಯಲ್ಲಿ ಪ್ರತಿದಿನ ಓದೋದು ಅಂದರೆ ಆ ನಿರ್ಭೀತ ಪತ್ರಿಕೋದ್ಯಮ ಅನ್ನೋದು ಅವತ್ತಿಂದ ಇತ್ತು. ಸೊ ನನಗೆ ಹೆಲ್ಪ್ ಆಗಿದ್ದು ಆ ಬರವಣಿಗೆಗಳು. ಒಂದು ನಿರ್ಭೀತಿ, ಇನ್ನೊಂದು ತನಿಖಾ ಪತ್ರಿಕೋದ್ಯಮ, ಇನ್ನೊಂದು ನಾವು ಏನು ಹೇಳಬೇಕು ಅದನ್ನು ವ್ಯವಸ್ಥೆಗೆ ವಿರುದ್ಧ ಅನ್ನೋದಕ್ಕಿಂತ ವ್ಯವಸ್ಥೆಯ ಜೊತೆಗೆ ಜನರ ಪರವಾಗಿ, ಅದನ್ನು ವಿರುದ್ಧವಾಗಿ ಹೇಳ್ತಿರೋ ಅಪ್ ಟು ದ ರೀಡರ್ಸ್ ಆರ್ ಅಪ್ ಟು ದ ಸಿಸ್ಟಮ್, ಬಟ್ ಜನರ ಪರವಾಗಿ ಬರೆಯುವಂಥ ಒಂದು ಬರವಣಿಗೆಗಳನ್ನು ಆ ದಿನಗಳಲ್ಲಿ ನನಗೆ ಕೆಲಸ ಅಂತ ಹೇಳಿಕೊಟ್ಟಂಥ ಸಾಕಷ್ಟು ನನ್ನ ಹಿರಿಯರು ನನಗೊಂದು ಇದನ್ನು ನೀ ಹೀಗೆ ಕೆಲಸ ಮಾಡಬೇಕು. ಬಟ್ 2018-19 ನನಗನ್ನಿಸ್ತು ನನಗೆ ಈ ಕೆಲಸ ಆಗ್ತಾ ಇಲ್ಲ. ಅಲ್ಲಿವರೆಗೆ ಮಾಧ್ಯಮದಲ್ಲಿ ಒಂದು ಮೊದಲು ಮಾತಿದೆ, ಮಾಧ್ಯಮದಲ್ಲಿ ಹೆಚ್ಚಿನ ಸಂಬಳ ಸಿಗಲ್ಲ, ಅದು ನಿಜವಾದ ಕೂಡ. ಬಟ್ ನನಗೆ ಅವತ್ತಿನವರೆಗೆ ಅದು ಮ್ಯಾಟ್ರ್ ಅನಿಸಿರಲಿಲ್ಲ. 2018-19 ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಈ ಕಡೆ ಸಂಬಳ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತಂದರೆ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಬೇಕು ಅಂತ ನನಗೆ ಅನಿಸ್ತು. ಅವಾಗ ಓಕೆ, ಇವತ್ತು ಆ ನಿರ್ಭೀತವಾಗಿ ನನಗೆ ಬರೆಯುವಂಥ ಸ್ವಾತಂತ್ರ್ಯ ಇಲ್ಲ. ನಿರ್ಭೀತ ಅಂದ ತಕ್ಷಣ ಎಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೂ ಒಂದು ಲಿಮಿಟ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ. ಆ ಮಿತಿಯಲ್ಲೇ ಬರೆಯುವಂಥ ಸ್ವಾತಂತ್ರ್ಯ ಇವತ್ತು ಇಲ್ಲ ಅಂತ ನನಗನ್ನಿಸ್ತು. ಇವತ್ತಿನ ವಾಸ್ತವ ಹೌದಲ್ಲ ಅನ್ನೋದನ್ನು ಜನರ ತೀರ್ಮಾನ ಮಾಡಬೇಕು, ನಾನು ಹೇಳೋಕ್ಕಾಗಲ್ಲ. ಬಟ್ ನನಗನ್ನಿಸಿದಾಗ ನನಗೆ ಯಾವ್ದು ಸರಿ ಅನಿಸಿಲ್ಲ, ನಾನು ಅಲ್ಲಿರೋದು ಸರಿ ತಪ್ಪು ಅಂತ ಅನಿಸಿ, ಸೊ ನನ್ನ ಇಷ್ಟದ ಕೆಲಸವನ್ನು ಬದಿಗೊಳಿಸಿ ನಾನು ಈಗ ಬೇರೆ ಅಂದರೆ ಇದು ನನ್ನ ಭವಿಷ್ಯವನ್ನು ನಿರ್ಧರಿಸುವಂಥ ಕೆಲಸ ಅಂತ ಅನ್ಕೋತೀನಿ. ಸೊ ಆ ಕಡೆ ನಂದು ಸೇಮ್ ಕೈಂಡ್ ಆಫ್ ಕ್ವೆಶನ್ ಒಂದಿದೆ ಸರ್. ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಪ್ರೋ ಎಸ್ಟಾಬ್ಲಿಷ್ಮೆಂಟ್ ಅನ್ನುವಂಥ ಒಂದು ಜರ್ನಲಿಸಮ್ ಇವಾಗ ನಮಗೆ ಕಾಣ್ತಿಲ್ಲ. ತಪ್ಪು ಮಾಡಿದಾಗ ಬೆರಳೆತ್ತಿ ತೋರಿಸುವಂಥ ಜರ್ನಲಿಸಮ್ ಇದು ಕೇವಲ ಜರ್ನಲಿಸಮ್ ಅಂತಲ್ಲ. ಈಗ ಬರವಣಿಗೆಯನ್ನು ನಾವು ಒಂದು ಮಾಧ್ಯಮ ಅಂತ ಹೇಳಿ ತೆಗೆದುಕೊಳ್ಳೋಣ. ಇವತ್ತು ಬರವಣಿಗೆ ಸಾಮಾಜಿಕ ಜಾಲತಾಣ, ಪತ್ರಿಕೆ ಸಾಕಷ್ಟು ಇದೆ. ಹಿಂದೆ ಬರಹಗಳಾಗಿತ್ತು, ರಾಜನ ಆಸ್ಥಾನಗಳಲ್ಲಿ ಬರಹಗಳಾಗಿತ್ತು. ಅಲ್ಲೂ ರಾಜನನ್ನು ಹೊಗಳೇ ಬರೀತಿತ್ತು. ಅದರ ಮಧ್ಯದಲ್ಲಿ ರಾಜನನ್ನ ಟೀಕಿಸುವಂತ ಒಂದಿಷ್ಟು ಬರಹಗಳು ಆ ಕಾಲದಲ್ಲಿ ಬರ್ತಾ ಇತ್ತು. ಕಾಲ ಬದಲಾದಂತೆ ಈಗ ನಾವು ಸ್ವಾತಂತ್ರ್ಯ ನಂತರ ಬಂದಾಗ ನೆಹರು, ಇಂದಿರಾ ಗಾಂಧಿಯನ್ನು ಹೊಗಳಿ ತೆಗಳಿ ಬರೆದಂತ ಸಾಕಷ್ಟು ವ್ಯವಸ್ಥೆ ಇದೆ.
ಈಗಲೂ ಅದೇ ಇದೆ, ಹೊಗಳುತ್ತಲೂ ಇದ್ದಾರೆ, ತೆಗಳುತ್ತಲೂ ಇದ್ದಾರೆ. ಆದರೆ ಇವತ್ತು ನನಗನಿಸಿದ್ದು ನಾವು ಅದಕ್ಕೆ ಸಾಮಾಜಿಕ ಜಾಲತಾಣಗಳು ಕೂಡ ಕಾರಣ ಆಗಿರ್ಬೋದು. ಇವತ್ತು ಆ ಬದಲಾವಣೆಯಲ್ಲಿ ನಮಗೆ ಹೆಚ್ಚು ಕಾಣಿಸ್ತಿದೆ. ಎಕ್ಸ್ಟ್ರೀಮ್ ಲೆಫ್ಟ್ ಆರ್ ರೈಟ್ ಅದು ಎಕ್ಸ್ಟ್ರೀಮ್ ಆಗಿ ನಮಗೆ ಕಾಣಿಸ್ತಾ ಇದೆ. ಇವತ್ತು ಯಾರೊಬ್ಬ ಹೀಗೆ ಮಾಡ್ದ ಅಂತಂದ್ರೆ ಮರುಕ್ಷಣನೇ ಅದನ್ನ ಸಾಮಾಜಿಕ ಸೋಷಿಯಲ್ ಮೀಡಿಯಾ ನಾವು ಏನ್ ಹೇಳ್ತೀವೋ ಅಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡ್ತಾರೆ. ಹಿಂದೆ ಎಕ್ಸ್ಪೋಸ್ ಮಾಡೋಕೆ ಟೈಮ್ ತಗೊಳ್ತಿತ್ತು, ಇವತ್ತು ಇಮಿಡಿಯೇಟ್ ಎಕ್ಸ್ಪೋಸ್ ಆಗುತ್ತೆ. ಸೊ ಅದರಿಂದ ಮಾಧ್ಯಮ ಒಂದು ಸಂಸ್ಥೆ ಪರವಾಗಿದೆ, ವಿರುದ್ಧವಾಗಿದೆ. ಹಾಗೆ ಹೇಳೋಕೆ ಹೋದ್ರೆ ಮಾಧ್ಯಮ ಯಾವತ್ತೂ ಸರ್ಕಾರದ ಪರವಾಗಿದೆ. ಇವತ್ತಲ್ಲ, ಸರ್ಕಾರ ಅಂತಲ್ಲ, ಪ್ರೋ ಎಸ್ಟಾಬ್ಲಿಷ್ಮೆಂಟ್. ಇಟ್ ಮೇ ಬಿ ಅ ಇಂಡಸ್ಟ್ರಿ, ಇಟ್ ಮೇ ಬಿ ಎನಿಥಿಂಗ್. ಬಿಕಾಸ್ ಮಾಧ್ಯಮಗಳಿಗೆ ಜನರು ದುಡ್ಡು ಕೊಡಲ್ಲ. ಯಾವುದೇ ಒಂದು ಪ್ರಾಡಕ್ಟ್ ಜನರ ಪರವಾಗಿರುತ್ತೆ. ಯಾಕೆ ಅಂದ್ರೆ ಆ ಪ್ರಾಡಕ್ಟ್ ಅನ್ನು ಜನ ಪರ್ಚೇಸ್ ಮಾಡ್ತಾರೆ. ಮಾಧ್ಯಮದಲ್ಲಿ ಇವತ್ತೊಂದು ಪತ್ರಿಕೆ 4-5 ರೂಪಾಯಿ ಯಾರೋ ತೆಗೆದುಕೊಳ್ತಾರೆ ಅಂದ್ರೆ ಪತ್ರಿಕೆ ನಿಜವಾದ ಬೆಲೆ 20 ರೂಪಾಯಿ ಇರುತ್ತೆ, 15 ರೂಪಾಯಿ ಇರುತ್ತೆ. ಅದನ್ನು ಕೊಟ್ಟು ಯಾರು ತಗೊಳ್ಳೋದು. ಸೊ ಆ ಅಂತರದ ಏನು ಹಣ ಏನಿದೆಯೋ ಅದಕ್ಕಾಗಿ ಅವರು ಉದ್ಯಮವನ್ನು ಅವಲಂಬಿಸ್ಕೋಬೇಕು, ಸರ್ಕಾರದ ಜಾಹೀರಾತನ್ನು ಅವಲಂಬಿಸ್ಕೋಬೇಕು. ಸೊ ಇದು ಮೊದಲಿಂದಲೂ ಪ್ರೋ ಎಸ್ಟಾಬ್ಲಿಷ್ಮೆಂಟ್ ಅನ್ನೋದು ಇದ್ದೇ ಇದೆ. ಆದರೆ ಮೊದಲು ಒಂದು ಸಂವೇದನೆ ಅನ್ನೋದಿತ್ತು, ಏನಾದರೂ ಜನಪರವಾಗಿ ಬರೀತಾ ಇತ್ತು. ಇತ್ತೀಚಿನ ದಿನದಲ್ಲಿ ನನ್ನ ಪರ್ಸನಲಿ ಅನಿಸಿದ್ದು ಅದು ಮಾಯವಾಗಿದೆ. ಅದು ಜನರ ಪರವಾಗಿ ವ್ಯವಸ್ಥೆಯ ವಿರುದ್ಧ ಅನ್ನೋದನ್ನ ವ್ಯಕ್ತಿ ವಿರುದ್ಧ ಅಂತ ಅಂದ್ಕೋತಿದ್ದಾರೆ ಅಂತ ಮಾಧ್ಯಮಗಳು ಕೆಲವರು ಅಲ್ಲಿದ್ದವರು ಹಾಗೆ ಅನ್ಕೋತಿದ್ದಾರೆ ಅಂತ ನನಗನ್ಸಿದ್ದು. ಉದಾಹರಣೆ ಕೊಡಬೇಕು ಅಂತಂದ್ರೆ ಯಾವುದೋ ಒಬ್ಬ ಮೊದಲು ಒಂದು ಶಿಕ್ಷಣ ಇಲಾಖೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ ಬರೆದ್ರೆ ಅದು ಶಿಕ್ಷಣ ಇಲಾಖೆ ಸರ್ಕಾರದ ಸಮಸ್ಯೆ ಆಗಿತ್ತು, ಆ ಶಿಕ್ಷಣ ಇಲಾಖೆಯನ್ನು ನಿರ್ವಹಿಸುವಂತ ಸಚಿವರ ಸಮಸ್ಯೆ ಆಗಿರಲಿಲ್ಲ. ಆ ರೀತಿ ಒಂದು ಬ್ರಾಡ್ ಮೈಂಡ್ ಇತ್ತು. ಇವತ್ತು ಶಿಕ್ಷಣ ಇಲಾಖೆಯಲ್ಲಿನ ಸಮಸ್ಯೆ ಬರೋದಂದ್ರೆ ಶಿಕ್ಷಣ ಸಚಿವರೇ ಸರಿ ಇಲ್ಲ ಅಂತ ಅನ್ಕೋತಿದ್ದಾರೆ ಅಂತ ಅಷ್ಟು ಪರ್ಸನಲ್ ಆಗಿ ತಗೋತಿದ್ದಾರೆ. ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಮೆಂಟ್ ಹಾಕಿದಾಗ ನಾವು ಹೇಗೆ ಅದನ್ನ ಪರ್ಸನಲ್ ಆಗಿ ತಗೋತೀವೋ ಅದೇ ರೀತಿ ಮಾಧ್ಯಮದಲ್ಲಿ ಬರ್ತಿರೋ ಒಂದೊಂದು ಸುದ್ದಿಯನ್ನ ಸರ್ಕಾರಗಳು ಅಥವಾ ಸರ್ಕಾರವನ್ನು ಪ್ರತಿನಿಧಿಸ್ತಿರೋ ತಗೊಳ್ಳೋದ್ರಿಂದ ಮಾಧ್ಯಮಗಳು ಸಮಾಜದ ಪರವಾಗಿನ ಸುದ್ದಿಗಳಿಂದ ವಿಮುಖವಾಗ್ತಿದೆ ಅಂತ ಅನ್ಸುತ್ತೆ. ಸರಿ, ಇವಾಗ ಮಾಧ್ಯಮಗಳಲ್ಲಿ ಕುತ್ಕೊಂಡು ಜರ್ನಲಿಸ್ಟ್ಗಳು ಯಾರ ಬೇರೆ ಬೈತಿರ್ತಾರೆ, ಹಿಂದೆ ಮುಂದೆ ನೋಡಲ್ಲ, ಏನು ಬೈಗಳ ಬೈಯಿಂದ ಬರ್ತಿದೆ ಅಂತಾನು ಯೋಚನೆ ಮಾಡಲ್ಲ, ಬೈತಿರ್ತಾರೆ. ಇದು ಸರಿನಾ ತಪ್ಪ, ಅಥವಾ ಇದಕ್ಕೆ ಯಾವ್ದಾದ್ರು ಒಂದು ಫಾರ್ಮಲ್ ಅಪ್ರೋಚ್ ಇದೆಯಾ? ಫಾರ್ಮಲ್ ಅಪ್ರೋಚು ಸರಿ ತಪ್ಪು ಅನ್ನೋದಕ್ಕಿಂತ ನಮಗೆ ಕೈಯಲ್ಲಿ ರಿಮೋಟ್ ಇದೆ, ಸ್ವೈಪ್ ಆಪ್ಷನ್ಸ್ ಇದೆ, ಅನ್ಸಬ್ಸ್ಕ್ರೈಬ್ ಆಪ್ಷನ್ ಇದೆ, ಅನ್ಫಾಲೋ ಆಪ್ಷನ್ ಇದೆ. ಈಗ ನಾವು ಯಾವುದೋ ಒಂದು ನಾವು ರೀಲ್ಸ್ ಅನ್ನು ನೋಡ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಸ್ವೈಪ್ ಮಾಡ್ತೀವಿ, ಇಲ್ಲ ಅದನ್ನ ಬ್ಲಾಕ್ ಮಾಡೋಕೆ ಬರುತ್ತೆ, ರಿಸ್ಟ್ರಿಕ್ಟ್ ಮಾಡೋಕೆ ಬರುತ್ತೆ. ಆದರೆ ನಾವು ತುಂಬಾ ಜನ ಏನ್ ಮಾಡ್ತೀವಿ ಅಂತ ನಮ್ಮದು ಸಮಾಜದ ಮಾಧ್ಯಮದ ತಪ್ಪು ಅಂತ ಹೇಳಕ್ ಪೂರ್ತಿ ಆಗಲ್ಲ, ಬಟ್ ಮಾಧ್ಯಮಗಳು ಸಮಾಜದ ಒಂದು ಭಾಗ. ನಾವು ಯಾವ್ದು ಸರಿ ಇಲ್ಲ ಅಂತ ಹೇಳ್ತೀವೋ, ಯಾವ್ದು ಕೆಟ್ಟದು ಅಂತ ಹೇಳ್ತೀವೋ ಅದನ್ನೇ ಹೆಚ್ಚು ಮಾಡ್ತೀವಿ. ಆ ಹ್ಯೂಮನ್ ಟೆಂಡೆನ್ಸಿ ಮಾಧ್ಯಮದಲ್ಲೂ ಇದೆ. ಬಟ್ ನಮಗಿರೋ ಆಪ್ಷನ್ಸ್ ಏನು ಅಂತಂದ್ರೆ ಅದನ್ನ ನೋಡದೇ ಇದ್ರೆ ಆಯ್ತು, ಅದನ್ನ ಫಾಲೋ ಮಾಡದೇ ಇದ್ರೆ ಆಯ್ತು. ಎಸ್, ನೀವು ಹೇಳಿದಾಗ ನಮಗದು ಅತಿಯಾಗಿ ಅನಿಸ್ಬೋದು, ಕೆಲವು ಇಷ್ಟು ದೊಡ್ಡ ಹಿರಿಯರು ಈ ರೀತಿ ಮಾತಾಡ್ತಿದಾರಲ್ಲ ಅಂತ ಅನಿಸ್ಬೋದು. ಅದಕ್ಕೆ ಆಪ್ಷನ್ಸ್ ನೀವು ನೋಡೋದ್ ಬಿಟ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಅವರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅವ್ರ ವ್ಯಾಲ್ಯೂ ಕಡಿಮೆ ಆಯ್ತು ಅಂತಂದ್ರೆ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಅವರಿಗೆ ಅವಕಾಶ ಸಿಗಲ್ಲ. ಸೊ ಜನ ಅದರಿಂದ ವಿಮುಖರಾಗೋದೇ ಇದು ಬಿಟ್ರೆ, ಯಾಕಂದ್ರೆ ಯಾರಿಗೂ ಇಂಡಿವಿಜುವಲ್ ಆಗಿ ಹೋಗಿ ನಾವು ಹೇಳಕ್ಕಾಗಲ್ಲ, ಜನರ ಕೈಯಲ್ಲೇ ಇದೆ ಎಲ್ಲವೂ. ಸರ್, ನೀವು ನಿಮ್ಮ ಕೆರಿಯರಿಗೆ ಬಂದಾಗ ನೀವು ಯಾವ್ಯಾವ ರಿಪೋರ್ಟಿಂಗ್ಸ್ ಮಾಡಿದ್ದೀರಿ? ನನ್ನ ಶುರುವಾಗಿದ್ದು ಕೋರ್ಟ್ ವರದಿಗಾರಿಕೆ. ಕೋರ್ಟ್ ವರದಿಗಾರಿಕೆಯಿಂದ ಅದರಲ್ಲೂ ಶುರುವಾಗಿದ್ದು ಈಗೇನು ಕರ್ನಾಟಕದಲ್ಲಿ ಒಂದು ಪ್ರಕರಣ ನಡೀತಾ ಇದ್ದು ಸಿದ್ದರಾಮಯ್ಯ ವಿರುದ್ಧ ಮೂಢ ಹಗರಣಗಳು, ಅದೇ ರೀತಿ ಯಡಿಯೂರಪ್ಪ ವಿರುದ್ಧದ ಹಗರಣಗಳು 2010ರಲ್ಲಿ 9-10 ಸಮಯದಲ್ಲಿ ಸುದ್ದಿಗಳು ಮಾಡಕ್ಕೆ ಶುರುವಾಯಿತು. ಡಿನೋಟಿಫಿಕೇಶನ್ ಕೇಸ್ಗಳು. ಅದಕ್ಕಿಂತ ಮುಂಚೆ ಒಂದಿಷ್ಟು ಇಂಡಿಪೆಂಡೆಂಟ್ MLAಗಳು ಸರ್ಕಾರದ ವಿರುದ್ಧವಾಗಿ ನಿಂತು ಯಡಿಯೂರಪ್ಪ ಸರ್ಕಾರವನ್ನ ಬೀಳಿಸಬೇಕು ಅಂತ ಹೇಳಿ ಕೆಲಸಗಳು ಶುರುವಾಯಿತು. ಅವಾಗ ಈಗಿನ ಸಿದ್ದರಾಮಯ್ಯ
ಪ್ರತಿಪಕ್ಷ ನಾಯಕರಾಗಿದ್ದರು, ಸುದ್ದಿ ಭಾರಿ ಹೋರಾಟವನ್ನು ಮಾಡ್ತಾ ಇದ್ರು ಅವಾಗ. ಸೊ ಆ ಕೇಸು ನನ್ನ ರಿಪೋರ್ಟಿಂಗಿನ ಈ ಕೋರ್ಟ್ ವರದಿಗಾರಿಕೆಯ ಫಸ್ಟ್ ಕೇಸ್. ಇಂಡಿಪೆಂಡೆಂಟ್ MLAಗಳ ಅನರ್ಹತೆ ಪ್ರಕರಣ. ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋದಂತ ನ್ಯಾಯಮೂರ್ತಿಗಳು ವಿಚಾರಣೆಗೆ ಬಂದಿದ್ರು. ಆ ಪ್ರಕರಣ ನನ್ನ ಕೋರ್ಟ್ ವರದಿಗಾರಿಕೆಯಿಂದ ನನಗೆ ಶುರುವಾಗಿದ್ದು ಒಂದು ಪ್ಲಸ್ ಏನು ಅಂತಂದ್ರೆ ಪ್ಲಸ್ ಅಂಡ್ ಮೈನಸ್ ಅಂತ ಹೇಳ್ಬೋದು. ಮಾಧ್ಯಮದಲ್ಲಿ ಕೋರ್ಟ್ ವರದಿಗಾರಿಕೆಯನ್ನು ಯಾರು ಒಪ್ಪಿಕೊಳ್ಳಲ್ಲ. ಹಾಗೇನೆ ಕೋರ್ಟ್ ವರದಿಗಾರಿಕೆ ಬಗ್ಗೆ ತುಂಬಾ ನೆಗೆಟಿವ್ ಮೈಂಡ್ ಕೂಡ ಇದೆ. ಹೇಗೆ ಅಂತಂದ್ರೆ ಕೋರ್ಟ್ ವರದಿಗಾರಿಕೆ ಹೋದ್ರೆ ಅವರಲ್ಲೇ ಸೀಮಿತ ಆಗ್ತಾರೆ. ಯಾಕೆ ಅಂತಂದ್ರೆ ಕೋರ್ಟ್ ವರದಿಗಾರಿಕೆಯನ್ನು ಯಾರು ಒಪ್ಪಿಕೊಳ್ಳಲ್ಲ. ಅಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಬರೆದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಜೈಲಿಗೆ ಹೋಗ್ಬೇಕಾಗತ್ತೆ, ತುಂಬಾ ಕೇಸ್ಗಳು ಬರುತ್ತೆ ಅನ್ನೋ ಕಾರಣ ಯಾರು ಒಪ್ಪಿಕೊಳ್ಳಲ್ಲ. ಸೊ ಅಂಥದ್ದಿತ್ತು. ನಾನು ವಿಜಯ ಕರ್ನಾಟಕ ಜಾಯ್ನ್ ಆದ ಸಂದರ್ಭದಲ್ಲಿ ಅಲ್ಲಿ ಅದು ಖಾಲಿ ಇತ್ತು. ಬಟ್ ನನಗೆ ಹೇಳ್ತಾರಲ್ಲ, ಯಾವುದೇ ಚಾಲೆಂಜಸ್ಸು ಯಾವತ್ತೂ ಒಂದು ಅವಕಾಶ ಆಗುತ್ತೆ. ಸೊ ನನಗೆ ಒಂದು ನನ್ನ ಮಾಧ್ಯಮಕ್ಕೆ ನನ್ನ ಬರವಣಿಗೆಗೆ ಗಟ್ಟಿತನವನ್ನು ಕೊಡೋಕ್ಕೆ ಅಥವಾ ನನ್ನ ಬರವಣಿಗೆಯಲ್ಲಿ ವಾದ ಪ್ರತಿವಾದಗಳಿಗೆ ನನ್ನನ್ನು ನಾನು ಪ್ರತಿ ಬರವಣಿಗೆಯನ್ನು ಬರೆಯಬೇಕಿದ್ರೆ ವಾದ ಪ್ರತಿವಾದಗಳನ್ನು ನೋಡ್ತೀನಿ. ಕೌಂಟರ್ ಏನಿರುತ್ತೆ, ನಾನು ಹೇಗೆ ಬರೀಬೇಕು, ಹೇಗೆ ಬರೀಬಾರದು, ಅದಕ್ಕೆ ಕಾರಣವಾಗಿತ್ತು ನನಗೆ ಕೋರ್ಟ್ ವರದಿಗಾರಿಕೆ ಹಾಗೂ ಕೋರ್ಟ್ನಲ್ಲಿನ ಕಲಾಪಗಳು. ಅದು ನನಗೆ ತುಂಬಾ ಹೆಲ್ಪ್ ಆಯಿತು. ತುಂಬಾ ಜನರು ಕೋರ್ಟ್ ವರದಿಗಾರಿಕೆ ಬೇಡ, ನನ್ನ ಕರಿಯರ್ ಹಾಳು ಮಾಡುತ್ತೆ ಅಂತ ತುಂಬಾ ಜನ ಹೇಳ್ತಾ ಇರ್ಬೋದು ಇವತ್ತಿಗೂ. ಬಟ್ ನನಗೆ ನನ್ನ ಒಂದು ಮಾಧ್ಯಮದಲ್ಲಿ ನನ್ನ ಬರವಣಿಗೆಗೆ ಒಂದು ಗಟ್ಟಿತನ ತಂದುಕೊಟ್ಟಿದ್ದೆ ಕೋರ್ಟ್ ವರದಿಗಾರಿಕೆ. ಸೊ ನೀವು ಲೀಗಲ್ ಕೇಸಸ್ ಅನ್ನ ಆರಾಮಾಗಿ ಹ್ಯಾಂಡಲ್ ಮಾಡ್ತೀರ ಅನ್ಸುತ್ತೆ. ಹಾಗೇನಿಲ್ಲ, ನಮ್ಮ ವಿರುದ್ಧ ಕೇಸ್ ಗೊತ್ತಾಗಲಿ ಲಾಯರ್ಗಳೇ ಬೇಕಾಗುತ್ತೆ. ಬಟ್ ಅಂದ್ರೆ ಅದ್ರ ಬಗ್ಗೆ ಒಂದು ಪರ್ಸ್ಪೆಕ್ಟಿವ್ ಬರುತ್ತೆ. ಮತ್ತೆ ಕೋರ್ಟ್ ವರದಿಗಾರಿಕೆ ಮಾಡೋದ್ರಿಂದ ಒಂದು ಪ್ಲಸ್ ಏನು ಅಂತಂದ್ರೆ, ನಾವು ಏನೇ ಬರವಣಿಗೆಯನ್ನ ಶುರು ಮಾಡಬೇಕಿದ್ರೆ ನನ್ನ ಅತಿ ಇಷ್ಟವಾದ ವಿಷಯ ಶಿಕ್ಷಣದ ಬಗ್ಗೆ. ನಾನು ಇವತ್ತು ಮಾಧ್ಯಮದಿಂದ ಬರವಣಿಗೆಯಿಂದ ದೂರವಾಗಿದ್ರು ಕೂಡ ಇವತ್ತಿಗೂ ನಾನು ನನ್ನ ಫೇಸ್ಬುಕ್ಕಲ್ಲಿ ಹೆಚ್ಚು ಬರೆಯುವಂಥದ್ದು ಶಿಕ್ಷಣದ ಬಗ್ಗೆನೇ ಬರೀತಾ ಇರ್ತೀನಿ. ಅದು ಬರಿಬೇಕು ಅಥವಾ ಇನ್ನು ಯಾವುದೇ ಬರಿಬೇಕಿದ್ರೆ ಅಲ್ಲಿ ನಮಗೆ ಪ್ರತಿಯೊಂದು ವಿಷಯಕ್ಕೂ ಒಂದು ಲೀಗಲ್ ಪಾಯಿಂಟ್ ನನ್ನ ತಲೆಯಲ್ಲಿ ಬರುತ್ತೆ. ಲೀಗಲಿ ಏನಿದ್ದಿರ್ಬೋದು, ಲೀಗಲಿ ಇದು ಸ್ಟ್ಯಾಂಡ್ ಆಗುತ್ತಾ, ನಾನು ಹೀಗೆ ಬರೆದ್ರೆ ಲೀಗಲಿ ನನಗೇನಾದ್ರು ಪ್ರಾಬ್ಲಮ್ ಆಗುತ್ತಾ, ನಾನು ಈ ಶಬ್ದವನ್ನ ಬಳಸಿದ್ರೆ ಲೀಗಲಿ ಏನಾದ್ರು ಸಮಸ್ಯೆ ಆಗುತ್ತೆ. ನನಗೆ ಪ್ರತಿಯೊಂದು ನನ್ನ ತಲೆಯಲ್ಲಿ ಅದು ಕ್ಲಾರಿಟಿ ಬರೋದಕ್ಕೆ ಕಾರಣ ಕೋರ್ಟ್ ವರದಿಗಾರಿಕೆ ಈ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬೇರೆದೆಲ್ಲ ಏನಿಲ್ಲ, ಪರ್ಸ್ಪೆಕ್ಟಿವ್ ಬರುತ್ತೆ. ಕೋರ್ಟ್ ಬಗ್ಗೆ ತುಂಬಾ ಜನರಿಗೆ ಏನು ಭಯಗಳಿರುತ್ತೆ, ಆ ರೀತಿ ಏನು ಈಗಲ್ಲ. ಅವರು ಕೂಡ ನಮ್ಮ ಹಾಗೇನೆ. ಸೊ ಎಂಟೈರ್ ಕೆರಿಯರ್ ಕೋರ್ಟ್ ವರದಿಗಾರಿಕೆ. ಆರಂಭದಲ್ಲಿ ಮಾತ್ರ ನಾನು ಕೋರ್ಟ್ ವರದಿಗಾರಿಕೆ ಮಾಡಿದ್ದು. ಆಮೇಲೆ ನಾನು ಶಿಕ್ಷಣಕ್ಕೆ ಅದೇ ನಾನು ಕೊನೆಯವರೆಗೂ ಶಿಕ್ಷಣದು ನನ್ನ ಫೇವರೇಟ್ ಸಬ್ಜೆಕ್ಟ್ ಆಗಿತ್ತು. ಅದ್ರ ಜೊತೆಗೆ ನಾನು ಮುಗಿಸ್ಬೇಕಿದ್ರೆ ನಾನು ಪೊಲಿಟಿಕಲ್ ಶಿಫ್ಟ್ ರಿಪೋರ್ಟರ್ ಆಗಿ ಪೊಲಿಟಿಕಲ್ಲಿ ಅದಕ್ಕೆ ಸರ್, ಒಂದು ವಿಚಿತ್ರವಾದ ಸಿಚುವೇಶನ್ ಇವಾಗ ನಾವು ಸೊಸೈಟಿಯಲ್ಲಿ ನೋಡ್ತಾ ಇದ್ದೀವಿ. ರೌಡಿ ಶೀಟರ್ಸ್ ಅವರದ್ದೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಗ್ನಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಒಂದೇ ಒಂದು ಎಪಿಸೋಡ್ ನಾನು ನೋಡಿದ್ದು. ಅದಾದಮೇಲೆ ನೋಡೋಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಯಾಕೆ ಅಂತಂದರೆ ಅವ್ರು ಯೂಸ್ ಮಾಡೋವಂಥ ಪದಗಳು, ಫೀಲ್ಡಿಂಗು, ಎತ್ಬಿಡ್ತೀನಿ, ಅದು ದೋಸ್ ವರ್ಡ್ಸ್ ಕೆನಾಟ್ ಬಿ ಇವನ್ ಸ್ಪೋಕನ್ ಆಲ್ಸೋ. ಅಂಥ ಪದಗಳನ್ನು ಉಪಯೋಗಿಸ್ಕೊಂಡು ಒಂದು ಕಾಂಟೆಂಟ್ ಮಾಡ್ತಾ ಇದ್ದಾರೆ. ಪಾಯಿಂಟ್ 1. ಪಾಯಿಂಟ್ 2, ನಾವು ಒಂದು ಕ್ರೈಮ್ನ ರಿಪೋರ್ಟ್ ಮಾಡಬೇಕು ಅಂದರೆ ಅದ್ರ ಹಿಂದೆ ತುಂಬಾ ಹೋಮ್ವರ್ಕ್ ಮಾಡಿರ್ತೀವಿ. ಅದು ಎಷ್ಟೇ ಕೆಟ್ಟದಾಗಿದ್ರೂ ಅದನ್ನು ಎಷ್ಟು ಸರಳೀಕರಿಸ್ಬೇಕು, ಮನಸ್ಸಿಗೆ ತುಂಬ ಸುಚ್ಚಿದಂಗೆ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡಿ ಒಂದು ರಿಪೋರ್ಟನ್ನು ತಯಾರು ಮಾಡಿರ್ತೀವಿ. ಇವರೇ ಬಂದು ಕೂತ್ಕೊಂಡು ನಾನು ಹಿಂಗೆ ಮರ್ಡರ್ ಮಾಡಿದೆ ಅಂತ ಹೇಳಿದ್ರೆ ಇನ್ನು ನಾವು ಏನು ಮಾಡಬೇಕು ಕೂತ್ಕೊಂಡು ಕ್ರೈಮ್ ರಿಪೋರ್ಟಿಂಗ್ ಹೊಟ್ಟೋಗುತ್ತಾ ಅಂತ ಯೋಚನೆ. ಇಲ್ಲ ಅಂದರೆ ಯಾವತ್ತು ಕ್ರಿಯೇಟಿವ್ ವರ್ಲ್ಡ್ ಅನ್ನೋದು ಏನಿರುತ್ತಲ್ಲ, ಅದು ಸ್ಪೇಸ್ ತುಂಬ ದೊಡ್ಡ ಇರುತ್ತೆ. ನಮಗೆ ಹೇಗೆ ಅನಿಸುತ್ತೆ ಅಂದರೆ, ನಮಗೆ ಇವತ್ತು ಅದು ಹೈಲೈಟ್ ಆಗಿ ಕಾಣಿಸ್ಬೋದು. ಮೊದಲು ಈ ರೌಡಿ ಶೀಟರ್ಸ್ಗಳು ಪೇಪರ್ಗಳನ್ನು ನಡೆಸ್ತಾ ಇದ್ರು. ಅದೇನು ದೊಡ್ಡ ಹೊಸ್ತು ಇಲ್ಲ. ಅದ್ರ ಸರ್ಕ್ಯುಲೇಷನ್ ಯಾರಿಗಿತ್ತು, ಕೇವಲ ಒಂದಿಷ್ಟು ಜನರುಗಳಿಗಿತ್ತು ಅವರು. ಸೊ ಅದೇನು ದೊಡ್ಡ
ಹೊಸ್ತು ವಿಚಾರವೇನಲ್ಲ, ಅವ್ರು ಮಾಡ್ತಿದ್ದಾರೆ. ಇವತ್ತು ಹಿಂದೂ ಮಾಡ್ತಿದ್ರು, ನಮ್ಮ ಗಮನಕ್ಕೆ ಬರ್ತಿರಲಿಲ್ಲ, ಅಥವಾ ಯಾರೋ ಫೇಸ್ ಇನ್ಯಾರೋ ಆಗಿದ್ರು, ದುಡ್ಡು ಹಾಕೋರು ಬೇರೆ ಇನ್ಯಾರೋ ರಮೇಶ್ಕರ್ ದುಡ್ಡು ಹಾಕ್ತಾ ಇದ್ದಿರ್ಬೋದು ಹಿಂದಿನ ಕಾಲದಲ್ಲಿ. ಸೊ ಅದೇನು ದೊಡ್ಡ ವಿಚಾರವಲ್ಲ. ನಮ್ಮಲ್ಲಿ ಎಷ್ಟೋ ಟ್ಯಾಬ್ಲಾಯ್ಡ್ ಪತ್ರಿಕೆಗಳಲ್ಲಿ ಒಬ್ಬ ರೌಡಿಯ ಪರವಾಗಿ, ರೌಡಿಗಳ ಇನ್ನೊಂದು ರೌಡಿಯ ವಿರುದ್ಧವಾಗಿ ಸುದ್ದಿಗಳು ಪ್ರತಿ ವಾರ ಏನು ನಮ್ಮಲ್ಲಿ ತುಂಬ ಟ್ಯಾಬ್ಲಾಯ್ಡ್ಗಳು ಬರ್ತಾ ಇತ್ತು. ಸುದ್ದಿಗಳು ಪ್ಲಾಂಟ್ ಆಗ್ತಾ ಇತ್ತು, ರೌಡಿಗಳ ಪರ ವಿರುದ್ಧವಾಗಿ ಸುದ್ದಿಗಳು ಪ್ಲಾಂಟ್ ಆಗ್ತಾ ಇತ್ತು. ಅದು ಹೊಸತೇನಲ್ಲ. ಬಟ್ ನಾವು ಇವತ್ತೇನಾಗುತ್ತೆ, ಅದು ಇಡೀ ಜಗತ್ತಿಗೆ ಕಾಣಿಸ್ತಿದೆ. ಅವತ್ತು ಒಂದು ಸೀಮಿತ ವರ್ಗಕ್ಕೆ ಇತ್ತು ಅದು ಟ್ಯಾಬ್ಲಾಯ್ಡ್ ರೂಪದಲ್ಲಿ, ಇವತ್ತು ಇಡೀ ಜಗತ್ತಿಗೆ ಕಾಣಿಸ್ತಿದೆ. ಸೊ ನಾನು ಮೊದಲು ಹೇಳಿದಾಗ ಇದಕ್ಕೆಲ್ಲ ಪರಿಹಾರ ಏನಂದ್ರೆ ಇಗ್ನೋರೆನ್ಸ್. ಹಾಗೆಯೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ರಿಪೋರ್ಟಿಂಗ್ ಆಪ್ಷನ್ಸ್ ಇದ್ದೇ ಇದೆ. ನಮ್ಗೆ ಯಾವ್ದು ಇಷ್ಟ ಆಗಿಲ್ಲ ನಾವು ಅದನ್ನು ರಿಪೋರ್ಟ್ ಮಾಡ್ಬೋದು, ಡಿಸ್ಲೈಕ್ ಮಾಡ್ಬೋದು. ಸೊ ಒಂದು ಜನರಲ್ ಟೆಂಡೆನ್ಸಿ ನಮ್ಮ ಭಾರತೀಯರದ್ದು, ನಮ್ಮಲ್ಲಿ ಒಂದೇನಿದೆ ಅಂದರೆ, ನಾವು ಇಷ್ಟ ಆಗದೆ ಇರೋದನ್ನ ಇಷ್ಟ ಆಯ್ತು ಆಗಿಲ್ಲ ಅಂತ ಬಾಯಲ್ಲಿ ಹೇಳ್ತೀವಿ, ಕೃತಿಯಲ್ಲಿ ತೋರ್ಸಲ್ಲ. ಯಾವುದೋ ಒಂದು ಇಷ್ಟ ಆಗಿಲ್ಲ ಅಂತಂದ್ರೆ ಇಷ್ಟ ಆಯ್ತು ಲೈಕ್ ಬಟನ್ ಒತ್ತಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಬಟನ್ ಇದೆ, ರಿಪೋರ್ಟಿಂಗ್ ಇದೆ. ಬಟ್ ಸೋಷಿಯಲ್ ಮೀಡಿಯಾ ನಾವು ಗಮನಿಸಬೇಕು, ಇವೆಲ್ಲ ಚಾನಲ್ಗಳನ್ನು ನಾವು ಏನು ಡಿಸ್ಲೈಕ್ ಮಾಡ್ತೀವಿ ಅದು ಯಾವುದು ತುಂಬ ನಾವು ಅದನ್ನು ರಿಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ, ಜನರ ವಿರುದ್ಧವಾಗಿ ಬಾಯಲ್ಲಿ ಮಾತಾಡೋ ಬದಲು ನಮಗೆ ಮೊಬೈಲ್ ಒಂದು ಜಸ್ಟ್ ಅ ಸೆಕೆಂಡ್ ಜಾಬ್ ಅದನ್ನು ಮಾಡಿದ್ರೆ ಆಟೋಮೆಟಿಕ್ಲಿ ಆ ಚಾನಲ್ಗಳು ತುಂಬ ದಿನ ಇರಲ್ಲ, ಅದಕ್ಕೆ ಸಬ್ಸ್ಕ್ರಿಪ್ಷನ್ಸ್ಗಳು ಇರಲ್ಲ, ಅಥವಾ ಅದರ ಮಾನಿಟೈಸೇಷನ್ ಹೋಗುತ್ತೆ ಅಷ್ಟೇ. ಅದಕ್ಕೆ ಲೈಫ್ ಇರಲ್ಲ, ತುಂಬ ದಿವಸ ಲೈಫ್ ಇರಲ್ಲ. ಇಗ್ನೋರೇ ಮಾಡೋದೇ ಬೆಟರ್ ಆಪ್ಷನ್. ಬಟ್ ಇಗ್ನೋರ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಆಪ್ಷನ್ ಆಫ್ ರಿಪೋರ್ಟಿಂಗ್. ಸೊ ನನಗೆ ನೀವು ಹೇಳುವ ಮಾತುಗಳು, ವಿ ಶುಡ್ ಎಜುಕೇಟ್ ಪೀಪಲ್, ಸ್ಟಾರ್ಟ್ ರಿಪೋರ್ಟಿಂಗ್. ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ನಿಮಗೆ ನೆನಪಾಗುತ್ತೆ ಅನ್ಕೋತೀನಿ. ಕಳೆದ ಒಂದು 7-8 ತಿಂಗಳಿಂದ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದಾಗ ಒಂದಿಷ್ಟು ಸೆಲೆಬ್ರಿಟಿಗಳ ಹೆಸರುಗಳಲ್ಲಿ ಇವ್ರು ಹೀಗೆ ಹೇಳಿದ್ರು, ಇವರು ಇಂಥ ಇದ್ರ ಯಾವುದೋ ಮೀಮ್ಸ್ ಪೇಜ್ ಇರುತ್ತೆ, ಟ್ರೋಲ್ ಪೇಜಸ್ಗಳಿರುತ್ತೆ, ಅವ್ರು ಹೀಗೆ ಹೇಳಿದ್ರು, ಇವ್ರು ಹಾಗೆ ಮಾಡಿದ್ರು, ಅವ್ರು ಹಾಗೆ ಹೇಳಿದ್ರು ಅಂತೇಳಿ. ಅದಕ್ಕೆ ತಲೆಬುಡ ಇರಲ್ಲ, ಏನೂ ಇರಲ್ಲ, ಒಂದು ಸುದ್ದಿಯ ಮೂಲ ಏನೋ ಅನ್ನೋದು ಇರಲ್ಲ, ಒಂದು ಸ್ಟೇಟ್ಮೆಂಟ್ ಹಾಕ್ಕೊಟ್ಟಿರ್ತಾರೆ. ನಾವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ಪ್ರತಿಯೊಬ್ಬರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳಿದೆ. ಇವ್ರು ಹೇಳಿದಾರೋ ಇಲ್ಲೋ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಟ್ವೀಟ್ ಮಾಡಿದಾರ ಅದನ್ನು ಚೆಕ್ ಮಾಡಬೇಕು. ಅಕಸ್ಮಾತ್ ಹೇಳಿಲ್ಲ ಅಂತಂದ್ರೆ ಮಾಧ್ಯಮದಲ್ಲಿ ಆ ರೀತಿ ಎಲ್ಲರೂ ಹೇಳಿದ ರಿಪೋರ್ಟ್ ಆಗಿದೆಯಾ, ಯೂಟ್ಯೂಬ್ ಅವರ ಗೂಗಲ್, ನೀವು ಆ ಸೆಂಟೆನ್ಸ್ನ ತೆಗೆದ್ರಲ್ಲಿ ಹಾಕಿದ್ರೆ ಒಬ್ವಿಯಸ್ಲಿ ನಿಮಗೆ ಫೈನಲ್ ರಿಸಲ್ಟ್ಸ್ ಇದೆ. ಸೊ ನಾವು ಮಾಡಬೇಕಾಗಿರೋದು ಏನಂದ್ರೆ, ಜನರಿಗೆ ನಿಮ್ಮ ಹತ್ರ ಈ ರೀತಿ ಯಾವುದೋ ಒಂದು ಸುದ್ದಿಗಳು ಅಥವಾ ಈ ರೀತಿಯ ವಿಡಿಯೋಗಳು ಬಂದಾಗ ಅದರ ಅಥೆಂಟಿಸಿಟಿಯನ್ನು ಚೆಕ್ ಮಾಡಿಕೊಡಿ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ಎಜುಕೇಟ್ ಮಾಡಬೇಕು. ಫಸ್ಟ್ ಹ್ಯಾಂಡ್ ಆಗಿ ಏನು ಮಾಡೋಕ್ಕಾಗಲ್ಲ. ಯಾರೋ ಬಗ್ಗೆ ನನ್ನ ಬಗ್ಗೆ ಯಾರೊಬ್ಬರು ಒಂದು ರೂಮರ್ ಹೇಳಿದ್ರು ಅಥವಾ ಒಂದು ಗಾಸಿಪ್ ಹೇಳಿದ್ರು ಅಂದ ತಕ್ಷಣ ಯಾರೊಬ್ಬರು ನಂಬುತ್ತಾರೆ ಅಂದ್ರೆ ಅವ್ರು ನಂಬೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಮಲ್ಟಿಪಲ್ ಸೋರ್ಸಲ್ಲಿ ಅದನ್ನು ವೆರಿಫೈ ಮಾಡಿಕೊಂಡ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಸುಳ್ಳು ಸುದ್ದಿನೇ ಬೇಕಾಗತ್ತೆ, ಸರಿಯಾದ ಸುದ್ದಿಗಳು ಹಬ್ಬಕ್ಕಾಗಲ್ಲ. ಸರ್, ನಿಮ್ಮ ಪ್ರಿಡಿಕ್ಷನ್ ಏನು ಸರ್? ಫ್ಯೂಚರ್ ಜರ್ನಲಿಸಮ್ ಹೇಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಿದ್ದೀವಿ? ನಾವು ಮಾಧ್ಯಮಕ್ಕೆ ನಾನು ಕಾಲಿಡೋ ಸಂದರ್ಭದಲ್ಲಿ ಒಂದು ತುಂಬ ಆ ಸಂದರ್ಭದಲ್ಲಿ TV9 ಸುವರ್ಣ ಕರ್ನಾಟಕಕ್ಕೆ ಬಂತು. ಮಾಧ್ಯಮ ಪೂರ್ತಿ ಬದಲಾಗೋಗುತ್ತೆ, ಪತ್ರಿಕೆಗಳು ಮುಚ್ಚೋಗುತ್ತೆ ಅನ್ನೊಂದು, ಮತ್ತೆ ಹಾಗೇನೆ ಕಂಪ್ಯೂಟರ್ಗಳ ಕಾರಣದಿಂದ ಜಾಬ್ ಕಡಿಮೆ ಆಗುತ್ತೆ ಅಂತ ತುಂಬ ಅದಿಷ್ಟು ಆವಾಗ ಒಂದಿಷ್ಟು ಸುದ್ದಿಗಳು ಆಗಿತ್ತು. ಆದರೆ ಮಾಧ್ಯಮ ಅದಾದ ಮೇಲೆ ಸಾಕಷ್ಟು ಮಾಧ್ಯಮಗಳು ಕೊಡ್ತು, ಜಾಬ್ಗಳು ಇನ್ನಷ್ಟು ಕ್ರಿಯೇಟ್ ಆಯಿತು. ಎಸ್, ಪತ್ರಿಕಾ ಮಾಧ್ಯಮ ಆ ಸಂದರ್ಭದಲ್ಲಿ ಉತ್ತುಂಗದಲ್ಲಿತ್ತು. ಬಿಫೋರ್ ಟಿಲ್ ಕೋವಿಡ್ ಪತ್ರಿಕಾ ಮಾಧ್ಯಮಗಳು ಉತ್ತುಂಗದಲ್ಲೇ ಇತ್ತು. ಆದರೆ ಕೋವಿಡ್ ನಂತರ, ಕೋವಿಡ್ನ ನಾವು 2 ವರ್ಷದ ಲಾಕ್ಡೌನ್ ಮತ್ತು ನಂತರದ ಒಂದಿಷ್ಟು ರಿಸ್ಟ್ರಿಕ್ಷನ್ನಿನ ಪೀರಿಯಡ್ಗಳಲ್ಲಿ ಜನ ಡಿಜಿಟಲ್ ಜಗತ್ತಿಗೆ ಸಾಕಷ್ಟು ತೆರೆದುಕೊಂಡ್ರು. ಅದು ಯಾವುದೇ ಫಾರ್ಮ್ಯಾಟ್ ಇರ್ಬೋದು, ಡಿಜಿಟಲ್ ವರ್ಲ್ಡ್ಗೆ ಸಾಕಷ್ಟು ತೆರೆದುಕೊಂಡ್ರು. ಅದರಿಂದ ಏನಾಯಿತು ಅಂತಂದರೆ, ಮಾಧ್ಯಮಗಳು ನಾವು ಏನು ಪ್ರಿಡಿಕ್ಟ್ ಮಾಡಿದ್ವು, ಇಲ್ಲ
ಪತ್ರಿಕಾ ಒಂದು ಏನು ಉದ್ಯಮ ಅನ್ನೋದೇನಿದೆ ಅದು 2030 ಇರ್ಬೋದು ಅಂತ ತುಂಬಾ ಜನ ಹೇಳ್ತಾ ಇದ್ರು. ಅದು ಇವತ್ತು ಅಷ್ಟು ಅಂದ್ರೆ ಇರಲ್ಲ ಅಂತ 2050 ಯಾವತ್ತು ಮುಂದಿನ ಪೀಳಿಗೆಗೂ ಕೂಡ ಪತ್ರಿಕಾ ಮಾಧ್ಯಮ ಇದ್ದೇ ಇರುತ್ತೆ, ಅದೇನು ನಾಶ ಆಗೋಗುತ್ತೆ ಅಂತಲ್ಲ, ಆದ್ರೆ ಅದರ ರೂಪ ಬದಲಾಗುತ್ತೆ. ಇವತ್ತಿನ ಸರ್ಕ್ಯುಲೇಷನ್ ಇಲ್ಲದೆ ಇರಬಹುದು, ಇವತ್ತಿನ ಎಫೆಕ್ಟಿವ್ನೆಸ್ ಇಲ್ಲದೆ ಇರಬಹುದು. ಸೊ ಮಾಧ್ಯಮಗಳು ಮುಂದಿನ ದಿನಗಳಲ್ಲಿ ತುಂಬಾ ಬದಲಾವಣೆಗಳನ್ನು ಕಾಣಿಸುತ್ತೆ. ಹೇಗೆ ಡಿಜಿಟಲಿ ಶಿಫ್ಟ್ ಆಗ್ತಾ ಇದೆ, ಡಿಜಿಟಲ್ ಇನ್ನೂ ಶಿಫ್ಟ್ ಆಗಿಲ್ಲ. ಶಿಫ್ಟ್ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಜನರಲ್ ಆಗ್ತಾ ಇದೆ, ಸಾಮಾನ್ಯ ಜನರಲ್ಲಿ ಡಿಜಿಟಲಿ ಶಿಫ್ಟ್ ಆಗ್ತಾ ಇದೆ. ನನ್ನ ಜನರೇಷನ್ ಅಥವಾ ನನ್ನ ಹಿಂದಿನ ಜನರೇಷನ್ ಇವತ್ತು ಡಿಜಿಟಲಿ ಶಿಫ್ಟ್ ಆಗ್ತದೆ. ಪತ್ರಿಕೆಯನ್ನು ಓದುವವರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ನನ್ನ ತಂದೆಯ ವಯಸ್ಸಿನವರು ಅಥವಾ ನನ್ನ ವಯಸ್ಸಿನವರು, ನನ್ನ ಆಸ್ಪಾಸ್ ವಯಸ್ಸಿನವರು ಓದ್ತಾ ಇದ್ದಿರ್ಬೋದು. ಹಿಂದಿನ ಜನರೇಷನ್ ಪತ್ರಿಕೆಗಳನ್ನ ಓದ್ತಾ ಇಲ್ಲ ಸುದ್ದಿಗಾಗಿ. ಅದರ ಅರ್ಥ ಅವ್ರು ಓದ್ತಾ ಇಲ್ಲ ಅಂತಲ್ಲ, ತುಂಬಾ ಜನ ಏನ್ ಹೇಳ್ತಾರೆ ಇವತ್ತಿನ ಜನರೇಷನ್ ಓದ್ತಾ ಇಲ್ಲ ಅಂತ. ಅದು ಖಂಡಿತ ಸುಳ್ಳು. ಓದ್ತಿದ್ದಾರೆ, ಆದರೆ ಪತ್ರಿಕೆಗಳನ್ನ ಓದ್ತಿಲ್ಲ. ಅದರಲ್ಲೂ ನಮ್ಮ ವರ್ನಾಕ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ದೇಶೀಯ ಭಾಷೆಗಳಲ್ಲಿ ಏನಿದೆಯೋ ಆ ಭಾಷೆಗಳನ್ನ ಪತ್ರಿಕೆಗಳಿಗೆ ಇನ್ನಷ್ಟು ಬೇಗ ಕಂಟಕಗಳು ಬರಬಹುದು. ಕಂಟಕ ಅಂದ ತಕ್ಷಣ ಓದುಗರು ಅಂತಲ್ಲ, ಅದು ಮಾರುಕಟ್ಟೆ ದೃಷ್ಟಿಯಿಂದ ಕೂಡ. ಯಾವುದೇ ಒಂದು ಪತ್ರಿಕೆಗೆ ಯಂಗ್ ರೀಡರ್ಸ್ ಇಲ್ಲ ಅಂತಂದ್ರೆ ಆ ಪತ್ರಿಕೆಯ ಭವಿಷ್ಯ ಹೋಯ್ತು ಅಂತ. ಯಾಕೆ ಅಂತಂದ್ರೆ ಯಂಗ್ ರೀಡರ್ಸ್ ಇದ್ರೆ ಮಾತ್ರ ಅಲ್ಲಿಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಆ ಕಾರಣದಿಂದ ನೋಡಿದಾಗ ಪತ್ರಿಕೆಯಿಂದ ಡಿಜಿಟಲಿ ಶಿಫ್ಟ್ ಆಗ್ತಾ ಇದೆ. ಹಾಗಂತ ಡಿಜಿಟಲ್ ನಾವು ಕನ್ನಡ ಸೇಫ್ ಇದೆಯಾ? ಖಂಡಿತ ಡಿಜಿಟಲ್ ಕೂಡ ಸೇಫ್ ಇಲ್ಲ ಕನ್ನಡದ ಮಟ್ಟಿಗೆ ಅಥವಾ ಬೇರೆ ಭಾಷೆಗಳ ಮಟ್ಟಿಗೆ. ಯಾಕೆ ಅಂತಂದ್ರೆ ಇವತ್ತಿನ ಏನು ಯಂಗ್ ಬಿಲೋ 18 ಏನಿವತ್ತು ಎಜುಕೇಶನ್ ತಗೊಳ್ತಾ ಇರುವಂತ ಜನರೇಷನ್ಸ್ಗೆ ಅತಿ ಕಷ್ಟದ ವಿಷಯ ಯಾವುದು ಅಂತ ಕೇಳಿದ್ರೆ ಕನ್ನಡ ಅಂತ ಹೇಳ್ತಾರೆ. ಅಥವಾ ಕನ್ನಡ ಅಂತಲ್ಲ, ಈವನ್ ಹಿಂದಿ ಕೂಡ ಇದೆ. ನಾವು ತುಂಬಾ ಜನ ಹಿಂದಿಯ ಪ್ರತಿ ಭಾಷೆಯಲ್ಲಿ ಇಂಗ್ಲಿಷ್ ಹೊರತಾಗಿ ಬೇರೆ ಎಲ್ಲಾ ಭಾಷೆಗಳಿಗೆ ನಮ್ಮ ದೇಶದಲ್ಲಿ ಸಮಸ್ಯೆ ಇದೆ. ಏನಕ್ಕೆ ಅಂತಂದ್ರೆ ಆ ಭಾಷೆಗೆ ಪೂರಕವಾಗಿ ಶಿಕ್ಷಣವನ್ನ ಯಾವುದೇ ಸರ್ಕಾರಗಳು ನೀಡ್ತಾ ಇಲ್ಲ. ಯಾವಾಗ ಶಿಕ್ಷಣದಿಂದ ಇವತ್ತು ಅವರಿಗೆ ಕನ್ನಡ ಪರೀಕ್ಷೆ ಕಷ್ಟ ಆಗ್ತಾ ಇದೆ ಅಂದ್ರೆ ಕನ್ನಡ ಓದುವುದು ಸ್ವಲ್ಪ ದಿವಸದಲ್ಲಿ ಮರ್ತು ಹೋಗ್ಬೋದು, ಓದದೇ ಇರ್ಬೋದು. ಆ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಇದು ಓದುಗರ ಕಡೆಯಿಂದ. ಆದ್ರೆ ಅದನ್ನ ಹೊರತಾಗಿ ಮತ್ತೊಂದೇನಿದೆ, ಜಾಬ್ ರಿಲೇಟೆಡ್ AI ಬರ್ತಾ ಇರೋದ್ರಿಂದ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಕನ್ನಡ ಮಾಧ್ಯಮದ ಶಿಕ್ಷಣದಲ್ಲಿ ಕನ್ನಡ ಒಟ್ಟಾರೆ ಮಾಧ್ಯಮ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಬಹುದು. ಮಾಧ್ಯಮದ ಶಿಕ್ಷಣ ಅಂತಂದ್ರೆ ಇಲ್ಲಿವರೆಗೆ ಹೇಗಿತ್ತು, ನಮಗೆ ಮಾಧ್ಯಮದಲ್ಲಿ ಕೇವಲ ಒಂದು ಆರ್ಟ್ಸ್ ಒಂದು ವಿಷಯವಾಗಿತ್ತು ಮಾಧ್ಯಮ ಇವತ್ತಿನಲ್ಲಿ. ಆದ್ರೆ ಇನ್ನೂ ಅದು ಆರ್ಟ್ಸ್ ವಿಷಯವಾಗಿ ಇದಲ್ಲ, ಅದು ಸೈನ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ವಿಷಯವಾಗಿ ಮಾರ್ಪಾಡಾಗಬಹುದು. ಅದಕ್ಕೆ ಸಾಕಷ್ಟು ಕಾರಣಗಳಿದೆ. ಮಾಧ್ಯಮಗಳು ಇವತ್ತು ಇಂಗ್ಲಿಷ್ ಮೀಡಿಯಾಗಳಲ್ಲಿ ಸಾಕಷ್ಟು ಮೀಡಿಯಾಗಳು ಇವತ್ತು AI ಮೇಲೆ ವರ್ಕ್ ಆಗ್ತದೆ. AI ಇಂದಲೇ ಸುದ್ದಿ ಜನರೇಟ್ ಆಗ್ತಿದೆ. ಸುದ್ದಿಗಳನ್ನ ಬೇರೆ ಬೇರೆ ಆಯಾಮಗಳು ಸುದ್ದಿಯಲ್ಲಿ ಆಗ್ತಿದೆ. ರಾಯ್ಟರ್ಸ್ ಅಂತ ಒಂದು ದೊಡ್ಡ ಏಜೆನ್ಸಿಗಳು AI ಮೂಲಕವಾಗಿ ಕೆಲಸ ಮಾಡ್ತಿದೆ. ಸುದ್ದಿಯನ್ನು AI ಬರೀತಿದೆ, 100% ಬರೀತಿದೆ ಅಂತಲ್ಲ. ಅವರಿಗೆ ಸುದ್ದಿಗೆ ಪೂರಕವಾಗಿ ಏನೇನು ಕೆಲಸಗಳು ಬೇಕೋ ಅದನ್ನ ಒಂದು ಪತ್ರಕರ್ತ ಒಂದು ದಿವಸದಲ್ಲಿ ಮಾಡುವಂತ ಕೆಲಸವನ್ನು ಅದು ಒಂದು ಕ್ಷಣದಲ್ಲಿ ಮಾಡಿಕೊಡ್ತಾ ಇದೆ ಇವತ್ತಿನ AI. ಸೊ ಇದರಿಂದ ನಮಗೆ ಸಾಕಷ್ಟು ಚಾಲೆಂಜಸ್ಗಳನ್ನು ಕೊಡುತ್ತೆ. ಸೊ ನಮಗಿರೋದೇನು ಮಾಧ್ಯಮದಲ್ಲಿ ಅಂತಂದ್ರೆ, ಒಂದು ನಾವು AI ಹೇಗೆ ಬಳಸಬೇಕು, ನಾವು ಇಷ್ಟು ದಿವಸ ಹೇಗೆ ಬರೀಬೇಕು ಅನ್ನೋದು ಮಾತ್ರ ನಮ್ಮ ಮಾಧ್ಯಮದಲ್ಲಿನ ಶಿಕ್ಷಣ ಆಗಿತ್ತು. ಇನ್ನು ಹೇಗೆ ಬರೀಬೇಕು ಅನ್ನೋದು ಮಾಧ್ಯಮದ ಶಿಕ್ಷಣ ಸೀಮಿತವಾಗಿದ್ದರೆ ಆಗಲ್ಲ. ತಂತ್ರಜ್ಞಾನವನ್ನು ಹೇಗೆ ಬಳಸಬೇಕು, ಆ ತಂತ್ರಜ್ಞಾನದ ಮೂಲಕ ಜನರನ್ನು ಹೇಗೆ ರೀಚ್ ಆಗಬೇಕು, ಆ ತಂತ್ರಜ್ಞಾನದ ಮೂಲಕ ನಾನು ಹೇಗೆ ಬರೆಸಬೇಕು ಅನ್ನೋದು ಮಾಧ್ಯಮದ ಶಿಕ್ಷಣವಾಗುತ್ತೆ. ಅದನ್ನ ಕಲ್ತ್ಕೊಂಡಿಲ್ಲ, ಅದನ್ನು ಮಾಧ್ಯಮಕ್ಕೆ ಇವತ್ತು ಬರೋದು ಕಲಿಸಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವತ್ತು ಇಂಡಿಯಾ ಟುಡೇ ನೀವು ನೋಡ್ತಾ ಇರ್ಬೋದು, AI ಆಂಕರ್ಸ್ಗಳು ಕೂಡ ಬಂದಿದ್ದಾರೆ. ಎಸ್, AI ಆಂಕರ್ಸ್ ಹ್ಯಾಂಡಲ್ ಮಾಡುವಂಥವ್ರು ಒಬ್ಬ ಮನುಷ್ಯನ, ಬಟ್ ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದು ಅದನ್ನ ಕಲಿಬೇಕು. ಆ ರೀತಿಯ ಶಿಕ್ಷಣವನ್ನ ನಾವು ಹೇಗೆ ಕಂಪ್ಯೂಟರ್ ಸೈನ್ಸ್ ಅನ್ನೋದೇನೋ ಇರ್ತಿತ್ತು, ಮೀಡಿಯಾ ಸೈನ್ಸ್ ಅಂತ ಆಗುತ್ತೆ. AI ಮುಂದಿನ 10 ವರ್ಷದಲ್ಲಿ ಮಾಧ್ಯಮವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಕ್ಚುಲಿ.
ಥಿಂಕ್ ಇದ್ರ ಬಗ್ಗೆನೇ ಆಲ್ಮೋಸ್ಟ್ ಒಂದು 1 hour ಮಾತಾಡಿದ್ರು ಖಂಡಿತ ಅಂದ್ರೆ ಇವತ್ತಿನ ಮಾಧ್ಯಮ ನಾವು ಹಿಂದೆ 2010ರಿಂದ 15ರವರೆಗೆ ಈ ಫ್ರೀಲಾನ್ಸಿಂಗ್ ಜೊತೆಗೆ ಇನ್ನೊಂದಿತ್ತು ಸಿಟಿಜನ್ ಜರ್ನಲಿಸಮ್. ಅವರನ್ನ ಯಾರೋ ಒಬ್ಬ ಸಾಮಾನ್ಯ ಪ್ರಜೆ ತಾನು ಕಂಡಿದ್ದನ್ನು ವರದಿ ಮಾಡುವಂತ ಪತ್ರಿಕೋದ್ಯಮ. ನೀವು ಇವತ್ತು ಗಮನಿಸಿದ್ರೆ ಪತ್ರಿಕೋದ್ಯಮ ಸಿಟಿಜನ್ ಜರ್ನಲಿಸಮ್ ಆಗಿದೆ. ಅಂದ್ರೆ ಹೇಗೆ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಜನ ನಮಗೆ ಕಾಣಿಸಿದ್ದನ್ನ ಇದು ತಪ್ಪು ಇದು ಸರಿ ಅನ್ಸಿದ್ದನ್ನ ಅಪ್ರಿಶಿಯೇಟಿವ್ ಮಾಡ್ತಾರೆ, ಅದನ್ನು ತೆಗೆದುತ್ತಾರೆ, ಅದನ್ನ ರಿಪೋರ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಕೆಲಸವನ್ನು ಮಾಡ್ತಿದ್ದಾರೆ. ಎಷ್ಟೋ ಮಾಧ್ಯಮಗಳು ಅದನ್ನ ಫಾಲೋ ಕೂಡ ಮಾಡ್ತಾರೆ. ಅದು ಯಾವುದೋ ಒಂದು ಸುದ್ದಿ, ಇವ್ರು ಯಾರೋ ಒಬ್ರು ಇಂಥ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಯಾರೋ ಒಬ್ಬರು ಬಾಳಿದ್ರು, ವಿಡಿಯೋ ಮಾಡಿ ಹಾಕಿದ್ರು ಅಂದ್ರೆ ಅದು ನಾಳೆ ಮಾಧ್ಯಮದಲ್ಲಿ ಸುದ್ದಿನೂ ಆಗತ್ತೆ. ಸೊ ಸಿಟಿಜನ್ ಜರ್ನಲಿಸಮ್ ಜೊತೆಗೆ AI ಸೇರ್ಕೊಂಡಾಗ ಅದ್ರ ಜೊತೆಗೆ ಏನ್ ನಾವು ಮೆಟಾಫರ್ ಮೆಟಾ ವರ್ಲ್ಡ್ ಅಂತ ಏನ್ ಹೇಳ್ತಾ ಇದೀವಿ, ಒಂದು ವರ್ಚುವಲ್ ವರ್ಲ್ಡ್ ಜಗತ್, ಇದರಲ್ಲಿ ಮಾಧ್ಯಮದ ಪೂರ್ತಿ ಒಂದು ವ್ಯಾಪ್ತಿ ಮತ್ತು ಮಾಧ್ಯಮದ ಪರಿಭಾಷೆ ಏನ್ ಹೇಳ್ತೀವಿ ಅದು ಸಂಪೂರ್ಣವಾಗಿ ಬದಲಾಗುತ್ತೆ. ನಾವು ಅಂದ್ಕೊಂಡಾಗೆ ಇರೋದೇ ಇಲ್ಲ. ಅದಕ್ಕೆ ತಕ್ಕಾಗಿ ನಾವು ಹೇಗೆ ಕೊಡ್ತೀವಿ ಅನ್ನೋದಷ್ಟೇ ಚಾಲೆಂಜಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ 10 ವರ್ಷದ ಹಿಂದೆ ಈ ಸುದ್ದಿ ಸತ್ಯನ ಸುಳ್ಳ ಅಂತ ಹೇಳಿ ವಿಜಯ ಕರ್ನಾಟಕ ಬೆಳಗ್ಗೆ ಎದ್ದು ನೋಡೋರು, ಪ್ರಜಾವಾಣಿಯನ್ನು ತೆಗೆದು ನೋಡೋರು, ವಿಜಯವಾಣಿ ಪತ್ರಿಕೆಯನ್ನು ನೋಡೋರು, ಕನ್ನಡ ಪ್ರಭವನ್ನು ನೋಡೋರು. ಇವತ್ತು ಅದನ್ನ ಇವತ್ತು ಆ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಮಲ್ಟಿಪಲ್ ಸೋರ್ಸ್ ಇದೆ. ಸೊ ನಮಗಿರೋದಿಲ್ಲ ಆ ಮಲ್ಟಿಪಲ್ ಸೋರ್ಸ್ ಅಲ್ಲಿ ಯಾವುದು ಟ್ರಸ್ಟೇಬಲ್ ಸೋರ್ಸ್ ಅದನ್ನಷ್ಟೇ ನಮಗೆ ಆಯ್ಕೆ ಇರುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ಮಾಧ್ಯಮಗಳು ಮತ್ತು ಶಿಕ್ಷಣ, ಮಾಧ್ಯಮದ ಶಿಕ್ಷಣ ಇದರ ಸುತ್ತಮುತ್ತಲೇ ಇರಬೇಕಾಗುತ್ತೆ. ಆದ್ರೆ ಎಥಿಕ್ಸ್ ಅನ್ನೋದೇನಿರುತ್ತೋ ಅಥವಾ ಮಾಧ್ಯಮದ ಇತಿಮಿತಿಗಳೇನಿರುತ್ತೋ ಅದು ಯಾವತ್ತೂ ಬದಲಾಗಲ್ಲ. ಮಾಧ್ಯಮವನ್ನು ನಾವು ಒಂದು ಸಂವಹನ ಮಾಡುವಂತ ಮಾಧ್ಯಮ ಬದಲಾಗುತ್ತೆ, ಅದರ ಸಂವಹನಕ್ಕೆ ಬಳಸುವಂತ ಉಳಿದಿರುವಂತ ಏನು ಒಗ್ಗರಣೆ ಫ್ರೇಮ್ವರ್ಕ್ ಏನು ಬದಲಾವಣೆ ಅದು ಅದೇ ಇರುತ್ತೆ.